ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಧೃತರಾಷ್ಟ್ರನ ವಿಷಾದ ಮತ್ತೆ ಸಂಜಯನ ಆಕ್ಷೇಪಣೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಧೃತರಾಷ್ಟ್ರ ತನ್ನ ಮಗನ ಬಗ್ಗೆ ಮತ್ತೆ ಪಾಂಡವರ ಬಗ್ಗೆ ಹೇಳ್ತಾ ಇದ್ದಾನೆ. ನನ್ನ ಮಗ ಎಷ್ಟು ಮಾತು ಹೇಳಿದ್ರು ಕೇಳಲಿಲ್ಲ, ನಾನು ಯಾವ್ಯಾವ ರೀತಿನೋ ಅವನಿಗೆ ಒಪ್ಸೋದಕ್ಕೆ ಪ್ರಯತ್ನ ಮಾಡಿದೆ, ಅವನು ಜೂಜಾಡೋದು ನನಗೂ ಇಷ್ಟ ಇರಲಿಲ್ಲ. ಆಮೇಲೆ ಕೃಷ್ಣ ಬಂದು ಸಂಧಿ ಮಾಡಿಸ್ಕೊ ಅಂತಂದಾಗ ನಾನು ಹೇಳಿದೆ, ಆದರೆ ಅವನು ಒಪ್ಪಲಿಲ್ಲ ಅಂತೆಲ್ಲ ಹೇಳಿ, ಮತ್ತು ಪಾಂಡವರು ತುಂಬ ಒಳ್ಳೆಯವರು, ಅವರು ಧರ್ಮ ಮಾರ್ಗದಲ್ಲಿ ನಡೆಯುವಂಥವ್ರು, ಅವರಿಗೆ ಒಳ್ಳೆಯದೇ ಆಗುತ್ತೆ, ಮತ್ತು ನಾನು ಏನಾದರೂ ಅವರಿಗೆ ಧರ್ಮದ ಮಾತುಗಳಿಂದ ತುಂಬಿರುವಂಥದ್ದು ಏನೇ ಹೇಳಿದ್ರು ಕೂಡ ಅವರು ನಡ್ಕೊಳ್ತಾ ಇದ್ರು, ಅವರು ಯಾವತ್ತೂ ಇಲ್ಲ ಅಂತ ಹೇಳಲಿಲ್ಲ, ಅವರು ಯಾವಾಗಲೂ ಶ್ರೀಕೃಷ್ಣನ ಅನುಯಾಯಿಗಳಾಗಿದ್ರು. ಅಂದರೆ ಧರ್ಮದಿಂದ ಕೂಡಿದಂಥ ಮಾತುಗಳನ್ನು ನಾನು ಹೇಳಿದ್ರೂ ಕೂಡ ಅವರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಯಾಕಂದರೆ ಪಾಂಡವರು ಧರ್ಮಾತ್ಮರು ಅಂತ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಸಂಜಯನೇ, ಈ ರೀತಿ ಮಗನ ಮುಂದೆ ನಾನು ಬೇಡ್ಕೊಂಡು ಬಹಳಷ್ಟು ಹೇಳಿದ್ದೆ, ಆದರೆ ಆ ಮೂರ್ಖ ಇದ್ದಾನಲ್ಲ, ಅವನು ನನ್ನ ಮಾತನ್ನ ಕೇಳಲೇ ಇಲ್ಲ. ಯಾರ ಪಕ್ಷದಲ್ಲಿ ಶ್ರೀಕೃಷ್ಣನಂಥ ಸಾರಥಿ ಮತ್ತು ಅರ್ಜುನನಂಥ ಯೋಧನಿದ್ದಾನೋ ಅವನ ಪರಾಜಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನು ಏನು ಮಾಡಲಿ? ದುರ್ಯೋಧನ ನನ್ನ ಅಳು ಮತ್ತು ನನ್ನ ಅಳುವಿನ ಕಡೆ ಸ್ವಲ್ಪ ಕೂಡ ಗಮನನೇ ಕೊಡಲಿಲ್ಲ. ನಾನು ಎಷ್ಟೋ ಹತ್ತು ಗೋಗರದು ಎಲ್ಲ ಕೇಳಿಕೊಂಡೆ, ಆದರೆ ಅವನು ನನ್ನ ಕಡೆ ಗಮನ ಕೊಡಲಿಲ್ಲ. ಸರಿ ಆಯಿತು ಬಿಡು, ಅದೇನೋ ಆಗುತ್ತೆ. ಈಗ ಮುಂದಿನ ವಿಷಯವನ್ನು ತಿಳಿಸು. ದುರ್ಯೋಧನ, ಕರ್ಣ, ದುಶ್ಯಾಸನ ಮತ್ತು ಶಕುನಿ ಇವರೆಲ್ಲರೂ ಕೂಡ ಸೇರ್ಕೊಂಡು ಇವಾಗ ಏನು ನಿರ್ಧಾರ ಮಾಡಿಕೊಂಡ್ರು, ಮತ್ತು ಮೂರ್ಖ ದುರ್ಯೋಧನನ ಅನ್ಯಾಯದ ಸಂಗ್ರಾಮದಲ್ಲಿ ಏಕತ್ರಿತವಾಗಿರುವಂಥ ನನ್ನ ಎಲ್ಲ ಪುತ್ರರು ಯಾವ ಕೆಲಸಗಳನ್ನು ಮಾಡಿದ್ರು ನೋಡಿ. ಇಲ್ಲಿ ಈಗ ಇಷ್ಟು ದಿವಸ ದುರ್ಯೋಧನನ ಹೊಗಳ್ತಾ ಇದ್ದವನು ಈಗ ದುರ್ಯೋಧನನ ಅನ್ಯಾಯದ ಸಂಗ್ರಾಮ, ಅಲ್ಲಿ ನಡೀತಾ ಇರುವಂಥ ಯುದ್ಧ ಅನ್ಯಾಯದಿಂದ ಕೂಡಿರುವಂಥದ್ದು ಅಂತ ಅವನಿಗೂ ಗೊತ್ತಿದೆ, ಆದರೂ ಕೂಡ ಮಗನಿಗೆ ಸಪೋರ್ಟ್ ಮಾಡ್ದ ಅವನು, ಪಾಂಡವರಿಗೆ ಅನ್ಯಾಯ ಮಾಡಿ. ಈಗ ಹೇಳ್ತಾ ಇದ್ದಾನೆ, ನನ್ನ ಮಗನ ಅನ್ಯಾಯದ ಸಂಗ್ರಾಮದಲ್ಲಿ ಸೇರಿರುವಂಥ ನನ್ನ ಎಲ್ಲ ಮಕ್ಕಳಿದಾರಲ್ಲ, ಅಂದರೆ ಅವರು ಕೂಡ ಅನ್ಯಾಯದಲ್ಲೇ ತೊಡಗಿದ್ದಾರೆ ಅಂತ. ಅವರು ಯಾವ ಕೆಲಸ ಮಾಡಿದ್ರು? ಲೋಭಿ, ಮಂದಬುದ್ಧಿ, ಕ್ರೋಧಿ, ರಾಜ್ಯವನ್ನ ಕಿತ್ಕೊಳ್ಳುವಂತ ಆಸೆ ಇರುವವನು, ಮತ್ತೆ ರಾಘಾಂಧನಾದಂತಹ ದುರ್ಯೋಧನ ಅನ್ಯಾಯ ಮತ್ತೆ ನ್ಯಾಯ ಏನಾದರೂ ಮಾಡಿರಲಿ ಅದೆಲ್ಲವನ್ನು ಕೂಡ ನನಗೆ ತಿಳಿಸು ಅಂತ. ನೋಡಿ, ಅಲ್ಲಿ ತನ್ನ ಮಗ ಲೋಭಿ ಅಂತ ಗೊತ್ತು, ಮಂದ ಬುದ್ಧಿ ಅಂತ ಗೊತ್ತು, ಕೋಪ ಇರೋನು, ರಾಜ್ಯವನ್ನ ಕಿತ್ಕೊಳ್ಳುವಂತ ಆಸೆ ಇರೋನು ಅಂತ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಕೆಟ್ಟ ಬುದ್ಧಿ ಇದೆ ಅಂತಂದ್ರೆ ಮಗನಿಗೆ ಬುದ್ಧಿ ಹೇಳಿ ಅದನ್ನ ಸರಿ ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಅವನಿಗೆ ಕುಮ್ಮಕ್ಕನ್ನ ಕೊಡ್ತಾ ಹೋದ. ಅಂದ್ರೆ ಅವನು ಏನು ಹೇಳಿದ್ರು ಅದನ್ನೆಲ್ಲ ಅವನು ಒಪ್ಕೊಳ್ತಾ ಹೋದ. ಆದ್ರೆ ಈಗ ಅವನಿಗೆ ಅಷ್ಟೆಲ್ಲ ಗೊತ್ತಿದ್ರು ಈಗ ಅವನ ಮಗನನ್ನ ನೋಡುವಂತ ದೃಷ್ಟಿ ನೋಡಿ ಹೇಗಿದೆ. ಅವನು ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಸಂಜಯನಿಗೆ, ದುರ್ಯೋಧನ ಎಂಥ ಕೆಲಸವಾದರೂ ಮಾಡಿರ್ಲಿ, ಅದು ನ್ಯಾಯವಾಗಿರ್ಲಿ ಅನ್ಯಾಯವಾಗಿರ್ಲಿ, ಎಲ್ಲವನ್ನು ಕೂಡ ನನಗೆ ತಿಳಿಸು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಸಂಜಯ ಹೇಳ್ತಾನೆ, ಮಹಾರಾಜರೇ, ನಾನು ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡಿದ್ದೀನಿ, ನಾನು ಪ್ರತಿಯೊಂದನ್ನು ಕೂಡ ಹೇಳ್ತೀನಿ, ಸ್ಥಿರವಾಗಿದ್ದು ಕೇಳಿ. ಅಂದರೆ ಮನಸ್ಸನ್ನು ನೀವು ಚಂಚಲಗೊಳಿಸ್ಕೊಳ್ಬೇಡಿ, ಸ್ಥಿರವಾಗಿರಿ. ಈ ವಿಷಯದಲ್ಲಿ ನಿಮ್ಮ ಅನ್ಯಾಯ ಏನು ಕಡಿಮೆ ಇಲ್ಲ. ಅಂತಂದ್ರೆ ಏನು, ನೀವೇನು ಇಲ್ಲಿ ನ್ಯಾಯವಾಗೇ ನಡ್ಕೊಂಡಿದ್ದೀರಾ ಅಂತಲ್ಲ, ಅವನೊಬ್ಬ ಅನ್ಯಾಯ ಮಾಡಿರೋದಲ್ಲ, ನಿಮ್ಮ ಅನ್ಯಾಯನೂ ಕಡಿಮೆ ಏನಿಲ್ಲ ಅಂತ ಹೇಳ್ತಾನೆ. ನದಿ ನೀರು ಒಣಗೋದ ಮೇಲೆ ಅಣೆಕಟ್ಟನ್ನು ಕಟ್ಟದಾಗೆ ಈಗ ನೀವು ಅಳ್ತಾ ಇದ್ದೀರಲ್ಲ, ಈ ನಿಮ್ಮ ಅಳು ಇದು ವ್ಯರ್ಥ, ಅದರಿಂದ ಶೋಕಿಸ್ಬೇಡಿ. ಯಾವಾಗ ಯುದ್ಧದ ಅವಸರ ಬಂದಿತ್ತೋ ಅದೇ ಸಮಯದಲ್ಲಿ ನೀವೇನಾದರೂ ನಿಮ್ಮ ಮಗನನ್ನ ತಡೆದಿದ್ದಿದ್ರೆ ಅಥವಾ ಕೌರವರಿಗೆ ಈ ಆಜ್ಞೆಯನ್ನ ಕೊಟ್ಟಿದ್ದಿದ್ರೆ, ಅಂದ್ರೆ ಏನು, ಈ ದುರ್ಯೋಧನ ಈ ರೀತಿ ಎಲ್ಲ ನಡ್ಕೊಳ್ತಾ ಇದ್ನಲ್ಲ, ಈ ಯುದ್ಧ ಮಾಡಲೇಬೇಕು ಅಂತೆಲ್ಲ ಅವನು ಡಿಸೈಡ್ ಮಾಡಿದ್ನಲ್ಲ, ಆಗಲೇ ನೀವು ಈ ಉದ್ದಂಡ ದುರ್ಯೋಧನನನ್ನ ಬಂಧಿಸಿ ಅಂತನ್ಬಿಟ್ಟು ಹೇಳಿದ್ದಿದ್ರೆ, ಅಥವಾ ಸ್ವತಃ ತಂದೆಯ ಕರ್ತವ್ಯದ ಪಾಲನೆಯನ್ನ ಮಾಡ್ತಾ ಮಗನನ್ನ ಒಂದು ಸನ್ಮಾರ್ಗದಲ್ಲಿ ನೀವು ಸ್ಥಾಪಿಸಿದ್ದೇ ಆಗಿದ್ದಿದ್ರೆ ಈ ದಿನ ನಿಮಗೆ ಈ ಸಂಕಟ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ. ಅಂದ್ರೆ ನಿಮ್ಮ ತಪ್ಪು ತುಂಬಾ ಇದೆ, ಅವನನ್ನ ಸರಿಯಾದ ಮಾರ್ಗದಲ್ಲಿ ತರಬೇಕಾಗಿತ್ತು ತಂದೆಯ ಹಾಗೆ. ಇಲ್ಲ ಅಂತಂದ್ರೆ ಒಬ್ಬ ರಾಜನಾಗಿ
ಅವನು ಮಾಡ್ತಾ ಇರುವಂತ ಕೆಲಸಕ್ಕೆ ಅವನನ್ನ ಬಂಧಿಸಿ ಅಂತ ಬಂಧಿಸ್ಬೇಕಾಗಿತ್ತು. ಎರಡೂ ಕೂಡ ನೀವು ಮಾಡ್ಲಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಇವಾಗ ಈ ಒಂದು ದುರ್ಗತಿ ಬಂದಿರುವಂಥದ್ದು. ಈ ಜಗತ್ತಲ್ಲಿ ನೀವು ಬಹಳ ಬುದ್ಧಿವಂತರು ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಆದರೂ ಕೂಡ ಸನಾತನ ಧರ್ಮಕ್ಕೆ ತಿಲಾಂಜಲಿಯನ್ನ ಕೊಟ್ಟು ನೀವು ಅಂದ್ರೆ ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನೀವು ನಡ್ಕೊಳ್ಳಿಲ್ಲ. ನೀವು ದುರ್ಯೋಧನ, ಕರ್ಣ ಮತ್ತೆ ಶಕುನಿಯ ಮಾತುಗಳಿಗೆ ಹೂಂಗುಡ್ತಾ ಹೋದ್ರಿ. ಅಂದ್ರೆ ಏನು, ಅವ್ರು ಏನ್ ಹೇಳಿದ್ರು ಅದನ್ನೆಲ್ಲ ಕೇಳ್ತಾ ಹೋದ್ರಿ. ಈಗ ನೀವು ಈ ರೀತಿ ಅಳ್ತಾ ವಿಲಾಪಿಸ್ತಾ ಏನೆಲ್ಲ ಹೇಳ್ತಾ ಇದ್ದೀರೋ ಅದೆಲ್ಲ ಸ್ವಾರ್ಥ ಮತ್ತೆ ಲೋಭದ ವಶದಲ್ಲಿರುವ ಕಾರಣದಿಂದ ಹೇಳ್ತಾ ಇದ್ದೀರಾ. ವಿಷ ಸೇರಿಸಿರುವಂತ ಜೇನುತುಪ್ಪದ ಹಾಗೆ ಇದು ಮೇಲಿಂದ ಸಿಹಿಯಾಗಿದ್ರು ಕೂಡ ಅದರ ಒಳಗಡೆ ಹೇಗಿದೆ, ಘಾತಕ ಕಟುತ್ವ ಇದೆ. ಭಗವಂತ ಶ್ರೀಕೃಷ್ಣನಿಗೆ ಯಾವಾಗ ಗೊತ್ತಾಯ್ತೋ ನೀವು ರಾಜಧರ್ಮದಿಂದ ಭ್ರಷ್ಟರಾಗಿದ್ದೀರಾ ಅಂತನ್ಬಿಟ್ಟು ಅವಾಗಿಂದಾನೇ ಅವರು ನಿಮ್ಮ ಬಗ್ಗೆ ಗೌರವವನ್ನ ತೋರಿಸ್ತಾ ಇಲ್ಲ. ನಿಮ್ಮ ಮಕ್ಕಳು ಕೂಡ ಪಾಂಡವರಿಗೆ ಕೆಟ್ಟ ಮಾತುಗಳನ್ನ ಆಡಿದ್ದಾರೆ, ಆದರೆ ನೀವು ಅವರನ್ನ ತಡಿಲಿಲ್ಲ. ಮಕ್ಕಳಿಗೆ ರಾಜ್ಯವನ್ನು ಕೊಡಿಸುವಂತಹ ಲೋಭ ನಿಮಗೆ ಎಲ್ಲಕ್ಕಿಂತ ಹೆಚ್ಚಾಗಿತ್ತು. ಅದರ ಫಲ ಈಗ ನಿಮಗೆ ಸಿಗ್ತಾ ಇದೆ. ಮೊದಲು ನೀವು ಅವರ ತಂದೆ ತಾತಂದಿರ ರಾಜ್ಯವನ್ನ ಕಿತ್ಕೊಂಡ್ರಿ. ಈಗ ಪಾಂಡವರು ಸ್ವಯಂ ಸಂಪೂರ್ಣ ಪೃಥ್ವಿಯನ್ನ ಗೆಲ್ತಾರೆ. ಆಗ ನೀವು ಅದನ್ನ ಉಪಭೋಗಿಸಿ. ಅಂದ್ರೆ ಏನು, ಮೊದಲು ನೀವೇ ಅವ್ರ ತಂದೆ ತಾತಂದ್ರ ರಾಜ್ಯವನ್ನ ಕಿತ್ಕೊಂಡ್ರಿ. ಈಗ ಅವ್ರೇನ್ ಮಾಡ್ತಾರೆ, ಇಡೀ ಪೃಥ್ವಿಯನ್ನ ಗೆಲ್ತಾರೆ. ಅವಾಗ ಏನ್ ಮಾಡಿ ಅದನ್ನು ಕೂಡ ನೀವು ಉಪಭೋಗಿಸಿ. ಯಾವಾಗ ಯುದ್ಧ ತಲೆ ಮೇಲೆ ಗರ್ಜಿಸ್ತಾ ಇದೆಯೋ ಈಗ ನೀವು ನಿಮ್ಮ ಮಕ್ಕಳ ಮೇಲೆ ಅನೇಕ ದೋಷಗಳನ್ನ ಅಂದ್ರೆ ಇಷ್ಟು ದಿವಸ ನೀವೇ ತಪ್ಪು ಮಾಡಿದ್ದೀರಾ, ಇವಾಗ ಯುದ್ಧ ಬಂದು ತಲೆ ಮೇಲೆ ನಾಟ್ಯವಾಡ್ತಾ ಇದೆಯಲ್ಲ, ಈಗ ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲಿರುವ ತಪ್ಪನ್ನ ನಿಮ್ಮ ಮಕ್ಕಳ ಮೇಲೆ ಹಾಕಿ ಅವರು ದೋಷಗಳನ್ನ ಹೇಳ್ತಾ ಇದ್ದೀರಾ, ಅವರನ್ನ ನಿಂದನೆ ಮಾಡಿ ಕೂತ್ಕೊಂಡಿದ್ದೀರಾ ಇಲ್ಲಿ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ನಿಮಗೆ ಈ ಮಾತುಗಳೆಲ್ಲ ಶೋಭಿಸೋದಿಲ್ಲ. ಆಯ್ತು, ಈ ಮಾತುಗಳನ್ನ ಬಿಟ್ಬಿಡಿ. ಪಾಂಡವರ ಜೊತೆ ಕೌರವರ ಘೋರ ಯುದ್ಧ ನಡೆಯುತ್ತಲ್ಲ ಅದರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಅವನು ಧೃತರಾಷ್ಟ್ರರು ಮಾಡಿರುವಂಥ ತಪ್ಪುಗಳನ್ನೆಲ್ಲ ಹೇಳಿ, ನೀವು ಸರಿ ಇದ್ದಿದ್ರೆ ಇವತ್ತು ಈ ಒಂದು ಸ್ಥಿತಿ ಬರ್ತಾ ಇರಲಿಲ್ಲ. ನೀವು ಮಾಡೋ ತಪ್ಪುಗಳನ್ನೆಲ್ಲ ಮಾಡಿಬಿಟ್ರಿ. ಈಗ ನಿಮ್ಮ ಮಕ್ಕಳ ಮೇಲೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ, ಅವ್ರು ಹಾಗೆ ಹೀಗೆ ಅಂತಂದ್ಬಿಟ್ಟು ಅವ್ರ ದೋಷಗಳನ್ನು ಹೇಳ್ತಾ ಇದ್ದೀರಾ, ಅವ್ರನ್ನ ಬೈತಾ ಇದ್ದೀರಲ್ಲ. ಆಯಿತು, ಆಗಿದ್ದೇನೋ ಆಗಿದೆ, ಬಿಟ್ಬಿಡಿ ಅದನ್ನ. ಇನ್ನು ಮುಂದೆ ಈ ಯುದ್ಧದಲ್ಲಿ ಏನಾಯಿತು ಅನ್ನೋದನ್ನ ಹೇಳ್ತೀನಿ, ಅದನ್ನ ಕೇಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.